ಈಗ ಎಷ್ಟು ಚೆನ್ನಾಗಿ ರೈತರು ಬೆಳೆದಿದ್ದಾರೆ. ಕೇಳೋಣ ಅವ್ರು ಯಾವ ರೀತಿ ಬೆಳೆಸಿದ್ದಾರೆ, ಏನು ಮಾಡ್ತೀರಿ. ನಾನು ನಮಸ್ತೆ ಅಣ್ಣ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ಯಾವ ಊರು? ಬೂದಿಗೆರೆ. ಹಾಂ. ಸರಿ, ಅವರು ಎಷ್ಟು ಗಿಡ ಹಾಕಿದ್ದೀರಿ? ಎಷ್ಟು ಎಕರೆ? 1350 ಗಿಡ. ಎಷ್ಟು ಎಕರೆ? 1.25 ಎಕರೆ ಇದು. ಸೊ ಎಷ್ಟು ತಿಂಗಳಾಯ್ತು ನೀವು ಹಾಕಿ? 15 ತಿಂಗಳಾಗೈತೆ. ವರ್ಷದ 3 ತಿಂಗಳಾಗೈತೆ. ಓಕೆ. ಇಷ್ಟೆಲ್ಲ ಚೆನ್ನಾಗಿ ಬೆಳಿಲಿಕ್ಕೆ ಏನೇನು ಕೊಟ್ಟಿದ್ರಿ ಗಿಡ? ಬೆಳಿಲಿಕ್ಕೆ ಅಂದ್ರೆ ಅವ್ರ ಕಂಪ್ನಿ ಕಡೆಯಿಂದ ಗೊಬ್ಬರ ಕೊಟ್ಟವ್ರೆ. ಹಾಂ. ಆ ಗೊಬ್ಬರ ನೀಟಾಗಿ ಹಾಕಿದ್ದೀನಿ. ಹಾಂ. ಸರಿ, ತಿರ್ಗಾ ಜೀವಾಮೃತ ಕೊಡ್ತೀನಿ. ಹ್ಞೂ. ಅವರು ತಿರ್ಗಾ ಕಂಪ್ನಿಯಿಂದ ಇನ್ನೊಂದು ಗೊಬ್ಬರ ಕೊಟ್ಟಿದ್ದಾರೆ, ಅದನ್ನು ಕೊಡ್ತೀನಿ. ವಾರಕ್ಕೆ 2 ಗಿಂತ ನೀರು ಕೊಡ್ತಾ ಇದ್ದೀನಿ. ಆಮೇಲೆ ಕಾಯಿಗಳನ್ನ ಏನು ಮಾಡ್ತೀರಿ? ಕಾಯಿಗಳನ್ನ ಹೂವು ಬರೋದಕ್ಕೆ ಕಿತ್ತಾಕ್ಬಿಡ್ತೀನಿ. ಹೂವು ಬರೋಷ್ಟೊತ್ತಿಗೆ ಕಾಯಿ ಆಗೋ ತನಕ ಬಿಡಲ್ಲ ನಾನು. ಓಕೆ. ಮೊಗ್ಗು ಬರೋದಕ್ಕೆ ಕಿತ್ತಾಕ್ತಾ ಇರ್ತೀನಿ. ಸೊ ಇಷ್ಟೆಲ್ಲ ಚೆನ್ನಾಗಿ ಬರಲಿಕ್ಕೆ ಅದೇ ಕಾರಣ, ಕಾಯಿ ಕಿತ್ತಾಕಿರೋದೇ ನೀವು ಚೆನ್ನಾಗಿ ಎತ್ತರವಾಗಿ ಬೆಳಿಲಿಕ್ಕೆ ಕಾರಣ. ಸೊ ನಮಸ್ತೆ. ದಪ್ಪಾಗೋದು ಬಿಟ್ಟರೆ ಗಿಡ ಬೆಳೆಯಲ್ಲ. ಓಕೆ, ವೆರಿ ಗುಡ್. ಅದಕ್ಕೆ ಹೂವು ಬರೋದಕ್ಕೆ ತೆಗೆದುಬಿಡ್ತೀನಿ. ಓಕೆ, ಏನು ಬಿಡಲ್ಲ. ಓಕೆ, ಥ್ಯಾಂಕ್ ಯು. ಸೊ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ರೈತರು. ಬೌಂಡ್ರಿನಲ್ಲಿ ತೆಂಗು ಹಾಕ್ಕೊಂಡಿದ್ದಾರೆ. ಓಕೆ.